ಸರ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಮಂಜುನಾಥ್ ಸರ್, ಯು ಆರ್ ಇಂಟ್ರೊಡ್ಯೂಸಿಂಗ್ ಸಮರ್ಥ ರಾಜಪ್ಪ ಅಂತ. ರಾಜಪ್ಪ. ಇವ್ರು ರಾಜಪ್ಪ. ಓ ಸರ್, ಆಗ್ಲೇ ಹೇಳಿದ್ರು ಅವರು, ಈವೆಂಟ್ ಅಲ್ಲಿ ಹೇಳಿದ್ರು. ನಾನು ಹೆಸರು ಎರಡಿದೆ, ಕನ್ಫ್ಯೂಸ್ ಆಗ್ತೀರಾ ಅಂತ. ಯು ಆರ್ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ. ಸರ್, ಅರ್ಥ ನಿಮ್ ನೇಮ್ ಅದೇನಾ? ಇಲ್ಲ, ನಾನು ಇಲ್ಲಿಂದ ಅರ್ಥ ಅಂತಾನೆ ಇಟ್ಕೊಂಡು ಬಂದಿದ್ದೀನಿ. ನನ್ನ ನೇಮ್ ಹರ್ಷನ್ ಅಂತ. ಓಕೆ. ಕಾಡು ಮಳೆ ಫಸ್ಟ್ ನಾನು ಟ್ರೇಲರ್ ನೋಡಿದಾಗ ಎಲ್ರಿಗೂ ಇಷ್ಟ ಆಗಿದ್ದು, ಸರ್ ಅವ್ರನ್ನೇ ಕೇಳಿ ಅಂತ ಹೇಳ್ತಿದ್ರಿ. ಮಾತಾಡಿ ಸರ್, ನೀವು ಮಾತಾಡಬೇಕು. ಎಲ್ರಿಗೂ ಇಷ್ಟ ಆಗಿದ್ದು, ಫಸ್ಟ್ ಅಟ್ರಾಕ್ಟ್ ಆಗಿದ್ದು ಕ್ವಾಲಿಟಿ. ಜನರಲ್ ಆಗಿ ಒಂದು ಸೈಯಿಂಗ್ ಇರುತ್ತೆ, ಹೊಸಬ್ರು ತಂಡ ಬಂದಾಗ ಬಜೆಟ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಅವ್ರು ಅನ್ಕೊಂಡಂತಹ ವಿಜುವಲ್ಸ್ನಲ್ಲಿ ಕೊಡೋಕ್ಕಾಗಲ್ಲ. ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ ವೈಸ್ ಆಗಿರ್ಬೋದು, ಎಲ್ಲದರಲ್ಲೂ, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್, ಎಲ್ಲರಲ್ಲೂ. ಬಟ್ ಈ ಸಿನಿಮಾದ ಟ್ರೇಲರ್ ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತು. ಕ್ವಾಲಿಟಿ, ಸೌಂಡ್, ಲೊಕೇಶನ್ಸ್, ಎವ್ರಿಥಿಂಗ್ ಎಲ್ಲವೂ ಎಲ್ರಿಗೂ ಹಿಡಿಸಿದೆ. ಅದು ಜನರಲ್ ಆಡಿಯನ್ಸ್ ತುಂಬ ಇಷ್ಟಪಡ್ತಿದ್ದಾರೆ ಟ್ರೇಲರ್ಗೆ. ಫಸ್ಟ್ ನಿಮಗೆ ಟ್ರೇಲರ್ಗೆ ಬಂದಂತಹ ರೆಸ್ಪಾನ್ಸ್ ಹೇಗಿತ್ತು? ನಿಮ್ಗೆ ಹೆಂಗೆ ಅನಿಸ್ತು? ಸೊ ಫಸ್ಟ್ ನೀವೇ ಹೇಳಿ. ತುಂಬ ಚೆನ್ನಾಗಿದೆ. ಖುಷಿಯಾಗಿದೆ ಅಷ್ಟೇ. ತುಂಬ ಖುಷಿಯಾಗಿದೆ. ಇದಕ್ಕೆಲ್ಲ ಕಾರಣನೇ ಪ್ರೊಡ್ಯೂಸರ್ ಸರ್. ನೀವು ಹೇಳಿದ್ದೇನು ಒಂದು ಬಜೆಟ್ ಅಂತ ಅಂದ್ಕೊಂಡು ಮಾಡಿದ್ದು. ಸೊ ಆ ಬಜೆಟ್ ಸಿನಿಮಾಗೆ ಏನು ಬೇಕೋ ಆ ಬಜೆಟ್ ತಗೊಂತು. ಸೊ ಅಲ್ಲಿಂದ ಇಲ್ಲಿವರೆಗೂ ಸೊ ಯಾವುದೇ ಇದ್ರಿಲ್ದಲೇ ಇಲ್ಲ ಅಂತ ಹೇಳ್ದಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಪ್ರೊಡ್ಯೂಸರು. ಸೊ ನನ್ನ ಹೆಸರು ಮಂಜುನಾಥ್ ಅಂತ ಇರೋದು, ಅದರ ನಿಜವಾದ ಪ್ರೊಡ್ಯೂಸರ್ ಇವರೇ. ಇಲ್ಲ, ಟ್ರೈಲರ್ ಸರ್ ಫಸ್ಟು ನಾವು ರಿಲೀಸ್ ಮಾಡಬೇಕಾದ್ರೆ ನಮಗೊಂದು ಭಯ ಇತ್ತು. ಯಾಕೆಂದರೆ ಹೊಸ ಕಾನ್ಸೆಪ್ಟ್ ಇದು. ಸೊ ಜನ ಹೇಗೆ ರಿಸೀವ್ ಮಾಡ್ತಾರೆ, ಇದನ್ನ ಹೇಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋದಿತ್ತು. ಬಟ್ ರಿಲೀಸ್ ಆದಮೇಲಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿದೆ, ಹೊಸೊಬ್ರು ಟೀಮ್ ಅಂತ ಅನ್ಸಲ್ಲ, ಇದು ತುಂಬ ಎಕ್ಸ್ಪೀರಿಯನ್ಸ್ಡ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ನಮ್ಮ ಕೆಲಸದ ಬಗ್ಗೆ 4 ಜನ ಮಾತಾಡಿದಾಗ. ಎಸ್ ಸರ್, ಫಸ್ಟ್ ಕಥೆ ಬಗ್ಗೆ ಹೇಳಿ. ಹೇಗೆ ಹುಟ್ಟಿದ್ದು, ಹೇಗೆ ಈ ಕಥೆ? ಯಾಕೆಂದರೆ ಜನರಲ್ ಆಗಿ ಒಂದು ಮಾತಿರುತ್ತಲ್ವ, ಎವ್ರಿಥಿಂಗ್ ಈಸ್ ಎ ಕಾಪಿ ಆಫ್ ಎ ಕಾಪಿ ಅಂತ. ಬಟ್ ಇಂಡಿಯನ್ ಸಿನಿಮಾದಲ್ಲಿ ಈ ಥರದ ಸಿನಿಮಾನೇ ಬಂದಿಲ್ಲ, ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅನ್ನೋದು. ಆಮೇಲೆ ಬೇರೆ ಕಡೆ ಬಂದಂಥ ಸಿನಿಮಾಗಳು ಬಂದಿದ್ರು ಕೂಡ ಅಲ್ಲಿ ಬಂದಂಥ ಕಥೆಗಳನ್ನ ಇಲ್ಲಿ ತರೋದಕ್ಕೆ ಹಲವಾರು ಬದಲಾವಣೆಗಳು ಮಾಡಬೇಕು, ನಮ್ಮ ಇಂಡಿಯನ್ ಸಿನಿಮಾ ಕಮರ್ಷಿಯಲೈಸ್ ಮಾಡೋದಕ್ಕೆ. ನಿಮ್ಮ ಕತೆ ಹುಟ್ಟಿದ್ದು ಹೇಗೆ? ನಮ್ಮ ಕತೆ ಹುಟ್ಟಿದ್ದು ಸರ್, ನಾನು ಎಲ್ಲ ಥರ ಸಿನಿಮಾ ನೋಡ್ಕೊಬಂದಿದ್ದೀನಿ. ನೀವೇನು ಹೇಳ್ದಂಗೆ ಈಗ ಬೇರೆ ಒಂದು ಇಂಗ್ಲೀಷ್ ಸಿನಿಮಾ ಆಗಲಿ ಆ ರೀತಿ ಒಂದು ರೆಫರೆನ್ಸ್ ತೊಗೊಂಡೇನು ಮಾಡಿದ್ದಲ್ಲ ಇದು. ಓಕೆ. ಸೊ ಓನಾಗಿ ನಮ್ಮ ತಲೆಗೆ ಬಂದಿದ್ದ ಕಥೆನೇ ಇದು. ಸೊ ಅದಕ್ಕೆ ಇಂಡಿಯಾಸ್ ಫಸ್ಟ್ ಬ್ರೈನ್ ಸ್ಕ್ಯಾಮ್ ಮೂವಿ ಹಂಗಂತ ಇಟ್ಟಿರೋದು. ಫಾರಿನಲ್ಲಿ ಬ್ರೈನ್ ಸ್ಕ್ಯಾಮ್ ಮೂವಿಗಳು ಬಂದಿದ್ದಾವೆ ತುಂಬ. ಬಟ್ ನಮ್ಮ ಇಲ್ಲೇ ಒಂದು ಕತೆಗೆ ಒಂದು ಸೈನ್ಸು, ಒಂದು ಆಧ್ಯಾತ್ಮ ಎರಡನ್ನೂ ಇಟ್ಕೊಂಡು ಮಾಡಿರೋ ಅಂಥ ಕತೆ ಇದು. ಫಸ್ಟ್ ಒಂದು ಲೈನ್ ಬಂದಾಗ, ಈ ಕತೆ ಒಂದು ಲೈನ್ ಈ ರೀತಿ ಫಾರೆಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಮಾಡಬೇಕು ಅಂದಾಗ, ಸೊ ಮುಖ್ಯವಾದ ಕತೆ ಫುಲ್ಲು ಸ್ಕ್ರಿಪ್ಟು. ಸೊ ಆ ಫುಲ್ ಸ್ಕ್ರಿಪ್ಟನ್ನ ಇಡೀ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಒಂದೊಂದೇ ಮಾಡ್ಕೊಂಡು ಆ ಕಿತ್ತಾಟ ಇದ್ದೇ ಇರುತ್ತಲ್ಲ. ಸೊ ಅದನ್ನೆಲ್ಲ ಕಿತ್ತಾಟ ಮಾಡ್ಕೊಂಡೆ ಫುಲ್ ಕಂಪ್ಲೀಟ್ ಸ್ಕ್ರಿಪ್ಟ್ ಮುಗಿಸಿದ್ದನ್ನು. ಸೊ ಚೆನ್ನಾಗಿ ಬಂದಿದೆ. ಎಸ್, ಅರ್ಥ ಅವರೇ, ಮೊದಲ ಸಿನಿಮಾ ಒಂದು ಸೈನ್ಸ್ ಫಿಕ್ಷನ್ ಎಲ್ಲ ಥರದ್ದು ಜೋನರ್ ಇರುವಂತಹ ಸಿನಿಮಾ. ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಅದು ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಾಗಿತ್ತು. ಯಾಕಂದರೆ ಯಾವುದೇ ಎಕ್ಸಾಮ್ ಬರೀಬೇಕಾದ್ರೂ ಅದಕ್ಕಿಂತ ಮುಂಚೆ ಓದಬೇಕಾಗುತ್ತೆ, ಅದ್ರ ಬಗ್ಗೆ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಇವ್ರ ಕತೆ ಹೇಳಿದಾಗ ನಮಗೆ ಈ ಕ್ಯಾರೆಕ್ಟರ್ ಹೇಗಿದೆ, ಸೊ ಅದನ್ನು ಹೇಗೆ ಕನ್ವೆ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಇತ್ತು. ಏನಕ್ಕೆ ಅಂದರೆ ನಾರ್ಮಲ್ ರೂಟೀನ್ ಥರ ಕತೆ ಕ್ಯಾರೆಕ್ಟರ್ ಇರಲಿಲ್ಲ ಇದರಲ್ಲಿ. ಅವನು ಸೈನ್ಸ್ ಬಗ್ಗೆನೂ ತಿಳ್ಕೊಂಡಿರ್ತಾನೆ, ಸ್ಪಿರಿಚುವಾಲಿಟಿ ಬಗ್ಗೆನೂ ಗೊತ್ತಿರುತ್ತೆ ಅವನಿಗೆ. ಸೊ ಅವ್ನು 2 ವಿಚಾರಗಳನ್ನೂ ನೋಡಿ ಜಗತ್ತನ್ನು ಬೇರೆ ಡೈಮೆನ್ಷನಲ್ಲೇ ನೋಡ್ತಾ ಇರ್ತಾನೆ. ಸೊ ಅಂಥ ವಿಚಿತ್ರವಾಗಿರೋ ಕ್ಯಾರೆಕ್ಟ್ರನ್ನ ನಾನು ಕನ್ವೆ ಮಾಡಬೇಕಾಗಿತ್ತು ಅದರಲ್ಲಿ. ಸೊ ಅದಕ್ಕೋಸ್ಕರ ಸಾಕಷ್ಟು ವರ್ಕ್ಶಾಪ್ ಮಾಡಿದ್ದೀವಿ. ಇವ್ರಿಗೆ ಇಷ್ಟ ಆಗೋವರೆಗೂ ನಾವು ಅದನ್ನು ಕ್ಯಾರೆಕ್ಟರ್ನ ಮೋಲ್ಡ್ ಮಾಡಿ ಬೆಸ್ಟ್ ವರ್ಷನನ್ನು ತಂದಿದ್ದೀವಿ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ ಇದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಇವ್ರ ತಾತವ್ರ ಜೊತೆಲಿ ಆಕ್ಟಿಂಗ್ ಎಲ್ಲ ಕಲ್ತಿದ್ದಾರೆ ಇವರು. ಅವ್ರು ನಾಟಕ ಮಾಡ್ತಾ ಇದ್ರಂತೆ. ಅಂದರೆ ಚಿಕ್ಕ ವಯಸ್ಸಿಂದಾನೇ ನಮ್ಮ ತಾತ ಅವರು ಊರಿಗೆ ಹೋಗಿ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರನ್ನ ನಾವು ಹಿಂಗೆ ನೋಡಿದಾಗ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ಹೀರೋ ಆಗಬೇಕು, ನಾನೊಬ್ಬ ಇಂಥ ಪರ್ಸ್ನಾಲಿಟಿಗಳ ಅಂದರೆ ದೊಡ್ಡ ಹೀರೋಗಳು ನೋಡಿದಾಗ ನಾನೊಬ್ಬ ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಇದೇ ಒಂದು ಹೊಸ ಥರದಲ್ಲಿ ಹೀರೋ ಆಗುವಂಥ ಅವಕಾಶ ನನಗೆ ಸಿಕ್ತು. ಸೊ ಐ ಆಮ್ ಬ್ಲೆಸ್ಡ್, ಅದಕ್ಕೆ ಖುಷಿ ಪಡ್ತೀನಿ. ಎಸ್ ಸರ್, ಪ್ರೊಡ್ಯೂಸರ್ ಅಂದರೆ ಪ್ರತಿ ಸಲ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಪ್ರತಿ ಸ್ಕೆಡ್ಯೂಲ್ಗೂ ಒಂದಿಷ್ಟು ದಿನ ಅಂತ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಿರ್ತಾರೆ.
ಬಟ್ ನಿಮ್ಗೆ ಇಲ್ಲಿ ಕಷ್ಟ ಆಯ್ತಾ ಅಂತ, ಯಾಕಂದ್ರೆ ಎಲ್ಲವೂ ಕೂಡ ಸೇರಿಸಿ ಇಲ್ಲೇ ಮಾಡಿರೋದ್ರಿಂದ. ಸ್ವಲ್ಪ ಕಷ್ಟನೇ ಆಯಿತು ಸರ್, ಅಂದರೆ ಲಾಂಗ್ ಜರ್ನಿ ಮಾಡಬೇಕಲ್ವಾ, ಹೌದು. ಸ್ವಲ್ಪ ಕಷ್ಟನೇ ಆಯಿತು. ಆದರೂ ಓಕೆ, ಅಂದರೆ ಒಂದು ಒಪ್ಕೊಂಡ್ಮೇಲೆ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಅವ್ರಿಗೆ ಒಂದು ಭರವಸೆ ಕೊಟ್ಮೇಲೆ ನಾವು ಅದು ಮಾಡಲೇಬೇಕು. ಕಷ್ಟ ಅದೆಲ್ಲ ಹೇಳೋಕ್ಕಾಗಲ್ಲ. ನೀವು ಈ ಕಥೆನ ಪ್ರೊಡ್ಯೂಸ್ ಮಾಡಬೇಕು, ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗೋದಕ್ಕೆ ಕಾರಣಗಳೇನು? ಯಾಕಂದ್ರೆ ಜನರಲ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾಗಳಿಗೆ ಹಣ ಹೂಡ್ತಾರೆ ನಿರ್ಮಾಪಕರು. ಇಲ್ಲ, ಆ ಥರ ಏನಿಲ್ಲ ಸರ್. ಕಮರ್ಷಿಯಲ್ಲು ಈ ಥರ ಇದು ಆ ಥರ ಕತೆ ಅಂತ ಅನ್ನಲ್ಲ. ಬಟ್ ಎಲ್ಲದಕ್ಕೂ ನಾವು ರೆಡಿಯಾಗಿರಬೇಕು. ಎಸ್. ಈಗ ಕಡಿಮೆ ಬಜೆಟ್ ಆಗಲಿ ದೊಡ್ಡ ಬಜೆಟಲ್ಲಾಗಲಿ ಕತೆ ಏನು ತಗೊಳುತ್ತೋ ಅದು ನಾವು ಕೊಡಲೇಬೇಕು. ಅದಕ್ಕೋಸ್ಕರ ಸಮರ್ಥ ಹೇಳಿದ ಕತೆ ನಮ್ಗೆ ತುಂಬಾ ಇಷ್ಟ ಆಯ್ತು ಅದು. ಅದಕ್ಕೆ ನಾನು ಒಪ್ಕೊಂಡು ಮಾಡಿದೆ ಸರ್. ಸೂಪರ್ ಸರ್. ಸಿನಿಮಾದ ಟ್ರೈಲರಲ್ಲಿ ನಮಗೆ 3 ಪಾತ್ರ ಮಾತ್ರ ಕಾಣುತ್ತೆ, ಒಂದು ಪೆಟ್ ನಾಯಿ ಕಾಣುತ್ತೆ. ಇಷ್ಟು ಮಾತ್ರ ಕಂಡಿರೋದು ಕ್ಯಾರೆಕ್ಟರ್ಸ್ ವೈಸ್. ಇದ್ರ ಬಗ್ಗೆ ಯಾರು ಕೇಳಿಲ್ಲ, ನೀವು ಒಬ್ಬರೇ ಕೇಳ್ತಾರೆ. ಅದು ಬಿಟ್ಟು ಯಾರು ಕಾಣ್ತಾ ಇಲ್ಲ, ಅಷ್ಟೇ ಇರ್ತಾರ ಸಿನಿಮಾದಲ್ಲಿ ಅಂತ? ಇಲ್ಲ ಇದಾವೆ, ತುಂಬಾ ಕ್ಯಾರೆಕ್ಟರ್ಗಳು ಇದಾವೆ. ನಾಯಿನೂ ಕೂಡ ಇದೆ ಕ್ಯಾರೆಕ್ಟರ್ ಒಂದು ಅದುವೆ. ಸೊ ಮೇನ್ ಆರ್ಟಿಸ್ಟ್ಗಳು ಇದ್ದಾರೆ ವಿಜಯಲಕ್ಷ್ಮಿ ಅವ್ರು ಇದ್ದಾರೆ. ಸೊ ಇನ್ನೊಂದು ಅವ್ರು ಗೌತಮ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ. ಸೊ ತುಂಬ ಕ್ಯಾರೆಕ್ಟರ್ಗಳು ಇದ್ದಾವೆ. ಸಿನಿಮಾ ನೋಡಿದ್ರೆ ಎಲ್ಲ ಒಂದು ಗೊತ್ತಾಗುತ್ತೆ, ಎಲ್ಲ ಕ್ಲಾರಿಟಿ ಸಿಗುತ್ತೆ. ಓಕೆ. ಅದರ ಇನ್ನೊಂದೇನು ಗೊತ್ತಾ, ಒಂದು ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇರಬೇಕಾದ್ರೆ ಪ್ಲಸ್ ಒಂದು ರಿಸ್ಟ್ರಿಕ್ಟೆಡ್ ಲೊಕೇಶನಲ್ಲಿ ಮಾತ್ರ ನಡೆಯುವಂತಹ ಕತೆ, ಇಷ್ಟೇ ಸ್ಥಳದಲ್ಲಿ ನಡೆಯುವಂತಹ ಕತೆ. ಅದಕ್ಕೆ ಕನೆಕ್ಟ್ ಆಗಬೇಕು, ತುಂಬ ಡಿಸ್ಕನೆಕ್ಟ್ ಆಗುವಂಥ ಆಪ್ಷನ್ಸ್ ಇರುತ್ತೆ. ಈಗ ಬೇರೆ ಕಡೆ ಲೊಕೇಶನ್ಸ್, ಬೇರೆ ಫೈಟ್ಸ್ ಇದೆಲ್ಲ ಬಂದಾಗ ಒಂದು ಫ್ರೆಶ್ನೆಸ್ ಕಾಣ್ತಿರುತ್ತೆ. ಒಂದೇ ಕಡೆ ಇರುವಂತಹ ಕಥೆಯನ್ನು ಹೆಣಿಬೇಕು ಅಂದಾಗ ತುಂಬ ಪಕ್ಕಾಗಿ ಇರಬೇಕು. ಆ ಕತೆ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅವ್ರ ಬಿಹೇವಿಯರ್ ಆಗಿರ್ಬೋದು, ಎಲ್ಲೂ ಬೋರ್ ಆಗದೆ. ಅದನ್ನೆಲ್ಲ ನೀವೇನೋ ಥಿಂಕ್ ಮಾಡಿದ್ರಾ ವೈಲ್ ರೈಟಿಂಗ್? ಹೌದೌದು, ರೈಟಿಂಗ್ ಮಾಡ್ಬೇಕಾದ್ರೆ ಥಿಂಕ್ ಮಾಡಿಕೊಂಡಿದ್ದು. ಸೊ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನೇ ಅದು, ಒಂದು ಫಾರೆಸ್ಟೇ ಫುಲ್. ಫಾರೆಸ್ಟ್ ಅಂದ್ರೆ ನೀವೆಲ್ಲೋದ್ರೂ ಒಂದೇ ಅದು. ಸೊ ಎಲ್ಲ ಆ್ಯಂಗಲಲ್ಲೂ ಒಂದೇ ರೀತಿನೇ ಕಾಣಿಸುತ್ತೆ ಅದು. ಸೊ ಫಸ್ಟ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಫಾರೆಸ್ಟ್ ಅಲ್ಲಿ ಇದ್ದೇ ಬರ್ಕೊಂಡ್ ಬಂದಿದ್ದು ಇದನ್ನ. ಸೊ ಯಾವ ಸೀನ್ ಎಲ್ಲೆಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಸೊ ಒಂದು ಸರೌಂಡಿಂಗ್ ಒಂದು ಬೌಂಡ್ರಿಲಿ ನಡೆಯೋಂಥ ಕಥೆನೇ ಅದು. ಓಕೆ. ನಿಮ್ದು ಮೊದಲ ಸಿನಿಮಾ, ನೀವು ಹೇಳಿದ್ರಿ ಪ್ರಿಪ್ರೇಷನ್ ಎಲ್ಲ ಇತ್ತು ಅಂತ. ಬಟ್ ಈ ಥರದ ಸಿನಿಮಾ ಮುಖಾಂತರನೇ ನಾನು ಎಂಟ್ರಿ ಕೊಡ್ತೀನಿ ಅಂತ ಯಾವಾಗಾದ್ರೂ ಅನ್ಕೊಂಡಿದ್ರ? ಇಲ್ಲ ಸರ್. ಅಂದ್ರೆ ಅಥವಾ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಏನಿತ್ತು ಫಸ್ಟ್ ಸಿನಿಮಾ ನಾನು ಹಿಂಗಿರ್ಬೇಕು ಅನ್ನೋದೇನು ಇದೇ ಇರುತ್ತೆ ಅಬ್ವಿಯಸ್ಲಿ? ಹೌದು, ಅಂದ್ರೆ ನಾನು ಹೀರೋ ಆಗೋಕ್ಕಿಂತ ಹೆಚ್ಚಾಗಿ ಒಬ್ಬ ಎಂಟರ್ಟೈನರ್ ಆಗ್ಬೇಕು ಅಂತ ಎಲ್ಲ ಕಡೆನೂ ಹೇಳ್ತೀನಿ. ಅಂದ್ರೆ ಏನಕ್ಕೆ ಅಂದ್ರೆ ಒಬ್ಬ ಜನ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿದಾಗ ಅವ್ರು ಖುಷಿ ಆಗ್ಬೇಕು, ಅಟ್ಲೀಸ್ಟ್ ಏನೋ ಒಂದು ಕಲಿಯಕ್ಕೆ ಸಿಗ್ಬೇಕು, ಅಥವಾ ಏನೋ ಒಂದು ಹೊಸದ್ ನೋಡ್ಬೇಕು ಅವರು. ಸೊ ಆ ರೀತಿ ಪಾತ್ರ ಮಾಡ್ಬೇಕು ಅನ್ನೋಕೆ ನಂಗೆ ಆಸೆ ಇದೆ. ಸೊ ಅದೇ ರೀತಿ ನಾನು ಈ ರೀತಿ ಒಂದು ಹೊಸ ಕಾನ್ಸೆಪ್ಟಲ್ಲಿ ನಾನು ಹೀರೋ ಆಗಿ ಬರ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಅದೇ ಹೇಳ್ತಾರಲ್ಲ ಸರ್, ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತೀರೋ ಹಾಗೆ ನಿಮ್ಮದು ಭವಿಷ್ಯ ಆಗ್ತಾ ಇರುತ್ತೆ ಅಂತ. ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್. ಸೊ ಆ ರೀತಿ ನಾವು ಅಂದರೆ ಒಬ್ಬ ಹೀರೋ ಆಗಿ ಡೆಬ್ಯೂ ಆಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಈಗ ಒಂದು ಆ್ಯಕ್ಷನ್ ಜಾನರ್ ಆಗಲಿ ಏನೇ ಆಗಲಿ ಅದಕ್ಕೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನೋದು, ಅಥವಾ ರಿಜಿಸ್ಟ್ರೇಷನ್ ಅಂದರೆ ಒಬ್ಬ ರಿಜಿಸ್ಟರ್ ಆಗಬೇಕು ಹೀರೋ. ಬಟ್ ಹೊಸ ಕಾನ್ಸೆಪ್ಟಿಂದ ಒಬ್ಬ ಒಳಗಡೆ ಬರ್ತಿದ್ದಾನೆ ಅಂದರೆ ಅವನನ್ನು ತುಂಬ ಹೊಸದಾಗೆ ನೋಡ್ತಾರೆ ಜನ. ಸೊ ಅದಕ್ಕೋಸ್ಕರ ಈ ಥರ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಿದೆ. ಎಸ್ ಸರ್. ನೀವು ನಂಬ್ತೀರಾ ಆಧ್ಯಾತ್ಮ ಅನ್ನೋದನ್ನ? ನಂಬಲೇಬೇಕಾಗತ್ತೆ ಸರ್. ನಿಮ್ಮ ಈ ಆಫೀಸ್ ನೋಡಿದ್ರೂ ಗೊತ್ತಾಗುತ್ತೆ ನಮ್ಗೆ. ಎಲ್ಲವೂ ಬ್ರಹ್ಮಾಂಡ, ದ್ವಾರಕ, ಈ ಥರದ ದೇ ಆರ್ ವೆರಿ ತುಂಬಾ ಅಟ್ರಾಕ್ಟಿವ್ ಆಗಿ ಹೆಸರಿದೆ. ಎಸ್, ಖಂಡಿತ. ನೀವು ನಂಬ್ತೀರಾ ಸೈನ್ಸ್ಗಿಂತ ಹೆಚ್ಚಾಗಿ ಆಧ್ಯಾತ್ಮ ಅನ್ನೋದನ್ನ? ಅದು ನಂಬ್ತೀನಿ, ಸೈನ್ಸು ನಂಬ್ತೀನಿ. ಎರಡೂ ಇದೆ. ಎರಡು ಇದ್ರೆ ಮಾತ್ರನೇ ಅದು ಇದಾಗೋದು. ಸೊ ನೈಸ್. ಸರ್ ನೀವು? ಖಂಡಿತ ಸರ್. ಆಧ್ಯಾತ್ಮ ಅನ್ನೋದು ಸೈನ್ಸ್ಗಿಂತ ಮಿಗಿಲಾದದ್ದು ಅನ್ನುವಂತಹ ಪಾಯಿಂಟ್ ಇದೆಯಾ ಇದರಲ್ಲಿ ಅಂತ? ಖಂಡಿತವಾಗಿ, ಅದರಲ್ಲಿ ಅನುಮಾನನೇ ಬೇಡ ನಿಮ್ಗೆ. ಯಾಕೆಂದ್ರೆ ಸೈನ್ಸ್ ಅನ್ನೋದು ಯಾವಾಗ್ಲಿಂದ ನೋಡ್ತಾ ಇದ್ದೀರಾ ಸರ್ ನೀವು? ಆಧ್ಯಾತ್ಮ ಹೌದು, ಎರಡು ಇದ್ರೆ ಮಾತ್ರನೇ ಅದು. ಅಂದ್ರೆ ಆಧ್ಯಾತ್ಮದಲ್ಲಿ ಏನಿದೆ ಅಂದ್ರೆ ಏನು ಅಂದ್ರೆ ಒಂದು ಸತ್ತ ಮೇಲೂ ಕೂಡ ಏನಾಗ್ತೀವಿ ಅನ್ನೋದು ಎಲ್ಲಾದ್ರ ಬಗ್ಗೆನೂ ಆಧ್ಯಾತ್ಮದಲ್ಲಿದೆ. ಸೈನ್ಸ್ ಏನ್ ಮಾಡುತ್ತೆ, ನಡೆಯೋದಕ್ಕೆ ರೀಸನ್ ಕಂಡುಹಿಡಿಯುತ್ತೆ ಅಷ್ಟೇ. ಈಗ ಸುನಾಮಿ ಆಗೋವರೆಗೂ ಸುನಾಮಿ ಅಂದ್ರೇನೆ ಗೊತ್ತಿರ್ಲಿಲ್ಲ ಯಾರಿಗೂ. ಸುನಾಮಿ ಆದ್ಮೇಲೆ ಏನಕ್ಕಾಯ್ತು ಅಂತ ಕಂಡುಹಿಡಿದ್ರು ಸೈನ್ಸ್ ಅಲ್ಲಿ ಅಷ್ಟೇ. ಸೊ ನೇಚರ್ ಹಂಗೇನೆ, ಅಂದ್ರೆ ಆಧ್ಯಾತ್ಮ ತುಂಬಾ ಮೀರಿದ್ದು. ಅವಾಗ್ಲೇ ಭವಿಷ್ಯ ಬರ್ದು ಯಾವ್ಯಾವ ಗ್ರಹ ಎಲ್ಲೆಲ್ಲಿ ಇರುತ್ತೆ ಅಂತ ಅವಾಗ್ಲೇ ಬರ್ದು ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ರಿಸರ್ಚ್ ಮಾಡ್ಬಿಟ್ಟು ಹೇಳ್ತಾರೆ ಇವಾಗ ಇದು ಬರ್ತಾ ಇದೆ, ಇದೀಗ ಬರ್ತಾ ಇದೆ ಅಂತ. ಆಧ್ಯಾತ್ಮ ಅನ್ನೋದು ನಂಬೋದು ಅಂತ ಅಲ್ಲ, ಅದಿರೋದು. ಸರ್, 7 ವಾರಗಳು, ಸಪ್ತಸ್ವರಗಳು, ಈ ಥರದ್ದೆಲ್ಲ ಲಾಜಿಕ್ಸ್ ಇದೆ. ಅದೇ ಥರ ಒಂದು ಲೊಕೇಶನ್ನಲ್ಲಿ ಒಬ್ಬರ ಥರನೇ ಕಾಣುವಂತಹ 7 ಜನಗಳು ಈ ಸಿನಿಮಾದಲ್ಲಿ ಕಾಣ್ತಾರ ಅಂತ?
ಇಲ್ಲ, ನಾನು ಹೇಳಿದ್ದು 7 ಕ್ಯಾರೆಕ್ಟರ್ಗಳಿದಾವೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಬಿಕಾಸ್ ಅಲ್ಲೂ ಕೂಡ ನಮ್ಗೆ ಅನ್ಸುತ್ತೆ ಒಬ್ರು ತರ ಇನ್ನೊಬ್ರು ಕಾಣ್ತಾರೆ, ಹೀರೋಯಿನ್ ರಿಸೆಂಬ್ಲೆನ್ಸ್. ಅವರು ಅಲ್ಲೆಲ್ಲೋ ನದಿಲಿಂಗ್ ಮಲಗಿರೋದೊಂದು ಶಾರ್ಟ್ ಇದೆ, ಅದಕ್ಕೆ ಅದೇ ತರದ್ 7 ಜನ ಇರ್ತಾರ ಅನ್ನುವಂತ ನನ್ಗೊಂದು ಸಿನಿಮಾ ನೋಡ್ಬೇಕು. ಈ ರೀತಿ ಯೋಚನೆ ಮಾಡಿದಿರ ಅಂದ್ರೆ ನೀವು ಖಂಡಿತ ಸಿನಿಮಾ ನೋಡ್ಬೇಕು. ಸೊ ನಿಮ್ ಪಾತ್ರ ಅಂದ್ರೆ ನಿಮ್ ಪಾತ್ರದ ಮೇಲೆ ನೀವು ಹಾಕಿರುವಂತ ಟಿ ಶರ್ಟ್, ನನಗೆ ಅದ್ರ ಮೇಲೆ ಬರೆದಂತ ಲೈನ್ಸ್ ಇಷ್ಟ ಆಯ್ತು ನನಗೆ. ನಿಮ್ಮ ಫ್ರೆಂಡ್ ಯಾರೂ ಆಗಲ್ಲ ಅಂದ್ರೆ ಯಾರು ನಿಮ್ಮ ಫ್ರೆಂಡು ಅಂದ್ರೆ ನೀವು ಇಲ್ದಿರೋ ನಿಮ್ಮ ಆಬ್ಸೆನ್ಸ್ ಅಲ್ಲೂ ಕೂಡ ನಿಮ್ಮನ್ನ ಸಮರ್ಥಿಸ್ಕೊಳ್ಳೋನೆ ಸ್ನೇಹಿತ ಅಂತ ನಿಮ್ ಟಿ ಶರ್ಟ್ ಮೇಲೆ ಬರ್ದಿದೆ. ಅಂದ್ರೆ ಅಲ್ಲಿ ಪಾತ್ರದಲ್ಲಿ ಕಾಣ್ತಿರೋದು ನೀವು ಮತ್ತು ಒಂದು ಹುಡುಗಿ ಇಷ್ಟೇ ಕಾಣ್ತಿದ್ದಾರೆ. ಸೊ ಅದ್ರ ಮೇಲೇನೂ ಒಂದಿಷ್ಟು ಏನಾದ್ರು ಹೇಳ್ತೀರಾ ಅಂತ ಸರ್? ಅಂದ್ರೆ ಸರ್ ಈಗ ಹೆಂಗೆ ಅಂದ್ರೆ ಅವನು ಎಂತ ಕ್ಯಾರೆಕ್ಟರ್ ಅಂದ್ರೆ ಈಗ ನೀವು ಯಾವ್ದೊಂದು ಸತ್ಯ ಅಂತಿರೋ ಅದು ಅವ್ನು ಸತ್ಯ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಅವ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರ್ತಾನೆ, ಲಾಜಿಕಲಿ ಹೇಳ್ತಾ ಇರ್ತಾನೆ. ಸೊ ಆ ಕ್ಯಾರೆಕ್ಟರ್ ಒಂದು ಹಿ ಕ್ಯಾನ್ ಪ್ರೂವ್ ಇಟ್. ಯಾಕೆಂದ್ರೆ ಆಧ್ಯಾತ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನೀವು ಸತ್ ಮೇಲೆ ಏನಾಗ್ತೀರಾ ಅನ್ನೋದು ನಿಮ್ಗೆ ಗೊತ್ತಾ ಇಲ್ಲ ಅಲ್ಲ. ಸೊ ಅವ್ನು ಆ ಡೈಮೆನ್ಷನ್ ಯೋಚನೆ ಮಾಡ್ಕೊಂಡಿರ್ತಾನೆ. ಅಂತ ವಿಚಿತ್ರವಾಗಿರೋ ಕ್ಯಾರೆಕ್ಟರ್ ಅವನು. ಅವ್ನು ಹೇಳ್ತಿರೋದಷ್ಟೇ, ಅಂದ್ರೆ ಸತ್ಯ ಅನ್ನೋದು ನಾವು ಅನ್ಕೊಳ್ಳೋದಕ್ಕಿಂತ ಯಾವಾಗ್ಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ. ನಾವೇನ್ ಅನ್ಕೊಂಡಿದೀವೋ ಅದೇ ಸತ್ಯ ಅಲ್ಲ ಅನ್ನೋದನ್ನ ಅವ್ನು ಕನ್ವೆ ಮಾಡ್ತಾನೆ. ಅಂತ ವಿಚಿತ್ರ ಕ್ಯಾರೆಕ್ಟರ್. ಬಟ್ ನನ್ಗೆ ಇನ್ನೊಂದು ಡೌಟ್, ಈಗ ಆಧ್ಯಾತ್ಮ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ ಗುರೂಜಿಗಳ ತರ ಒಂದು ಪೇಟ ಸುತ್ಕೊಂಡು ಹಿಂಗೆಲ್ಲ ಇರ್ತಾರೆ ಅಂತ. ಬಟ್ ಈ ಆಧ್ಯಾತ್ಮಿಕವಾಗಿರುವಂತ ಈ ವ್ಯಕ್ತಿ ಆ ಸಿನಿಮಾದಲ್ಲಿ ಅವನ ಹತ್ರ ಕೈಯಲ್ಲಿ ಒಂದು ಗನ್ ಇದೆ, ಅವ್ನು ಫ್ಯಾನ್ಸಿಯಾಗಿ ಡ್ರೆಸ್ ಹಾಕಿದ್ದಾನೆ, ಡ್ರಿಂಕ್ಸ್ ಮಾಡ್ತಿದ್ದಾನೆ. ಅದು ಹೆಂಗೆ, ಅದು ಕ್ಯಾರೆಕ್ಟರೈಸೇಷನ್ ಯಾವ ತರ ಬಿಂಬಿಸುತ್ತೆ ಅಂತ, ಏನೇನು ಬಿಂಬಿಸುತ್ತೆ ಅಂತ? ಸರ್ ಅದು ಇವರೇ ಹೇಳ್ಬೇಕು, ಅವರೇ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ. ಸರ್ ಹೇಳಿಲ್ಲ ಸರ್, ಅಂದ್ರೆ ಎಲ್ಲದ್ದು ಹೇಳ್ಬಿಡಕ್ಕಾಗಲ್ಲ ಇಲ್ಲಿ. ಸೊ ಕೆಲವೊಂದು ವಿಷಯಗಳನ್ನ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡ್ಬೇಕು ಜನ. ಸೊ ಎಲ್ಲದನ್ನೂ ಇಲ್ಲೇ ಹೇಳ್ಬಿಟ್ರೆ ಮಜಾ ಹೊಟ್ಟೋಗ್ಬಿಡುತ್ತೆ ಅದು. ಓಕೆ, ಅದು ನೀವು ಒಳ್ಳೊಳ್ಳೆ ಪಾಯಿಂಟ್ ಕೇಳಿದ್ರೆ ಆ ಶರ್ಟು, ಸೊ ಅದನ್ನ ಯಾರು ಇನ್ನೂ ಅಬ್ಸರ್ವ್ ಮಾಡಿಲ್ಲ. ಸೊ ಆಮೇಲೆ 7 ಜನ ಹೇಳಿದ್ರು, ಅದು ಕೂಡ ಯಾರು ಅಬ್ಸರ್ವ್ ಮಾಡಿಲ್ಲ. ಸೊ ಈ ಸಿನಿಮಾ ನೋಡಾದ್ಮೇಲೆ ಅದು ಬೇರೆನೆ. ಈ ತರದ ಕೆಲವೊಂದು ಕಮೆಂಟ್ಸ್ ಕೂಡ ಇದೆ, ಏನು 7th ವಂಡರ್ ಅದೆಲ್ಲ ಹೇಳ್ತಾರೆ. ಸೊ ಆ ಥರ ಏನಾದ್ರು ಇರ್ಬೋದು ಅನ್ನೋದು ಕಮೆಂಟ್ಸ್ ಅಲ್ಲೂ ಬಂದಿತ್ತು. ಇನ್ನೊಂದು, ಈಗ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟ್ ಸಿನಿಮಾಗೆ ಅಡ್ಜಸ್ಟ್ ಆಗಿರುವಂತ ಎಷ್ಟೋ ಜನ ಆಡಿಯನ್ಸ್ ಹಲವಾರು ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿದ್ದು ಇದೆ. ಕೆಲವೊಂದು ಹೊಸ ಪ್ರಯತ್ನಗಳು ಅಂಡರ್ ರೇಟೆಡ್ ಆಗಿ ಉಳಿದಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಸೊ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್, ಈಗ ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಒಂದು ಥಿಯೇಟ್ರಿಗೆ ಬರೋದು, ದೇ ಜಸ್ಟ್ ವಾಂಟ್ ಟು ಗೆಟ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಸಿನಿಮಾದಲ್ಲಿ ಏನಿದೆ ಅಂತ ಈಗ ನಮ್ಗಾದ್ರೂ ಕ್ಯೂರಿಯಾಸಿಟಿ ಇದ್ದೇ ಇದೆ ಡೆಫಿನೆಟ್ಲಿ. ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅಂತ ಆಡಿಯನ್ಸ್? ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಸರ್, ನಾರ್ಮಲ್ ಆಗಿ ಬರಬೇಕು ಸಿನಿಮಾ ನೋಡೋದಕ್ಕೆ. ಈಗ ಟ್ರೈಲರ್ ಟೀಸರ್ ನೋಡಿ ಇಷ್ಟ ಇದೆ, ಸಿನಿಮಾ ಚೆನ್ನಾಗಿದೆ ಅಂತ ಒಂದ್ಸಲ ಅನ್ನಿಸ್ತು ಅಂದ್ರೆ ಸೈಲೆಂಟಾಗಿ ಬಂದ್ಬಿಡ್ಬೇಕು ಸಿನಿಮಾಗೆ. ಸೊ ಬಂದು ನೋಡೇ ಅನ್ಭವಿಸ್ಬೇಕು ಅದನ್ನು, ಆಗಲೇ ಬೇರೆ ಮಜಾ ಕೊಡೋದು ಅದು. ಸೊ ಈಗ ನಾವೇ ಒಂದು ಕಲ್ಪನೆಯಲ್ಲಿ ಒಂದು 4 ಸಾಂಗ್ ಇರ್ಬೋದು, ಫೈಟ್ ಇರ್ಬೋದು, ಈ ರೀತಿ ಒಂದು ಇಮ್ಯಾಜಿನೇಷನ್ ಎಲ್ಲ ಇಟ್ಕೊಂಡು ಬರಬಾರ್ದು. ಅದಕ್ಕೆ ನಾವು ಆಡಿಯನ್ಸ್ಗೆ ಏನು ಹೇಳೋದು, ಸೀದಾ ಬನ್ನಿ ಸಿನಿಮಾ ನೋಡಿ, ಆಮೇಲೆ ಏನು ಅನ್ನಿಸ್ತು ಅನ್ನೋದು ಜನಕ್ಕೆ ಹೇಳಿ. ಎಸ್ ಸರ್, ಎಲ್ಲವೂ ಕೂಡ ಹಸಿರಲ್ಲೇ ಕೈ ಇದೆ. ಶೂಟಿಂಗ್ ಎಲ್ಲ ಟಫೆಸ್ಟ್ ಡೇ ಆಫ್ ಶೂಟ್ ಏನಾದರೂ ಇತ್ತಾ ನಿಮ್ಗೆ ಏನಾದರೂ? ಬಿಕಾಸ್ 100+ ಸಮಥಿಂಗ್ ಹೇಳಿದ್ರಲ್ವಾ, 100 ಶೂಟಿಂಗ್ ಡೇಸ್. ಜನರಲ್ ಆಗಿ ಹೊಸಬ್ರು 25 days 15 days ಅಲ್ಲಿ ಸಿನಿಮಾ ಮುಗಿಸಿದೀವಿ ಅಂತಾನು ಹೇಳಿರೋದು ನಾನು ಕೇಳಿದೀವಿ. 15 ದಿನ ಒಂದು ಸ್ಟ್ರೆಚಲ್ಲಿ ಸಿನಿಮಾ ಮುಗಿಸ್ತೀವಿ ಅಂತ. ಬಟ್ ಹೊಸಬ್ರಾಗಿ ಒಂದು 100+ ಡೇಸ್ ಶೂಟಿಂಗ್ ಮಾಡಿದ್ದು. ಸೊ 100 ಎಷ್ಟು ದಿನ ಆಗಿದೆ ಅನ್ನೋದಕ್ಕಿಂತ ಹೇಗೆ ಬಂದಿದೆ ಅನ್ನೋದನ್ನ ನಾವು ನೋಡ್ತೀವಿ. ಏನಕ್ಕೆ ಅಂದರೆ ಈಗ ಒಂದು ಕೆಲಸ ಮಾಡಬೇಕಾದ್ರೆ ಇವರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ಸಮತಾ ಸರ್ ಅವರು ಒಂದು ಈ ಶಾರ್ಟ್ ಬೇಕು ಅಂದ್ರೆ ಅದು ಹಾಗೆ ಬರಬೇಕು, ಒಂದು ಎಲೆ ಹಿಂಗಿರ್ಬೇಕು ಅಂದ್ರೆ ಅದು ಹಾಗೆ ಇರಬೇಕು. ಸೊ ಅಷ್ಟು ಪ್ರಿಸೈಸಾಗಿ ಕೆಲಸ ಮಾಡೋರು ಅವರು. ಸೊ ಯಾವುದೇ ಶೂಟ್ ಮಾಡ್ತಾ ಇದ್ರು ಸಂಜೆ ನಾವು ಎಡಿಟ್ ಮಾಡಿ ಇವ್ರು ನೋಡಿದಾಗ ಇವ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಿತ್ತು. ಅಂದ್ರೆ ಕರೆಕ್ಟ್ ಆಗಿದೆಯಾ, ನಾನು ಅನ್ಕೊಂಡಿರೋ ಇಮ್ಯಾಜಿನೇಷನ್ ರಿಯಾಲಿಟಿ ಇಲ್ಲಿ ಬರ್ತಾ ಇದೆಯಾ ಅನ್ನೋದು. ಅವ್ರಿಗೆ ಬರ್ತಿರ್ಲಿಲ್ಲ ಅಂದ್ರೆ ರೀಶೂಟ್ ಮಾಡ್ತಾ ಇದ್ವಿ ನಾವು. ಸೊ ಆ ರೀತಿ ಪ್ರತಿಯೊಂದನ್ನು ಪ್ರಿಸೈಸ್ ಆಗಿ ಹಿಂಗೆ ಬರಬೇಕು, ಒಂದೊಂದು ಫ್ರೇಮು ಹಿಂಗೆ ಇರಬೇಕು ಅಂತ ಯೋಚನೆ ಮಾಡಿರುವಂತ ಸಿನಿಮಾ ಇದು. ಸೊ ಅದಕ್ಕೋಸ್ಕರ ದಿನಗಳು ಕೌಂಟ್ ಮಾಡಲಿಲ್ಲ, ಕೆಲಸ ಮಾತ್ರ ಚೆನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಸೂಪರ್ ಸರ್. ನೀವು ಫುಲ್ ಸಿನಿಮಾ ನೋಡಿರ್ತೀರ ಆಬ್ವಿಯಸ್ಲಿ. ಆಸ್ ಅನ್ ಆಡಿಯನ್ ಆಗಿ ನೋಡಿದಾಗ ನಿಮ್ಗೆ ಏನೆಲ್ಲ ಇಷ್ಟ ಆಯ್ತು? ನಿಮ್ಗೆ ನನಗೆ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡ್ರಿ? ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಸರ್, ಒಂದು ಖುಷಿ ಆಗುತ್ತೆ. ನೀವು ನಾನು ನೋಡಿದ್ಮೇಲೆ ನನಗಂತೂ ನಾನು ಹಾಕಿದ ಬಂಡವಾಳಕ್ಕೆ ತೊಂದರೆ ಇಲ್ಲ, ಅಷ್ಟು ಚೆನ್ನಾಗಿದೆ ಅನ್ನಂತ ಅನಿಸ್ತಿದೆ. ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಮಾಡಿದ್ದಾರೆ. ಆಡಿಯನ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ. ಓಕೆ, ಅದನ್ನು ಹೇಳ್ಬಲ್ಲೆ. ಎಸ್ ಸರ್, ನಿಮ್ಗೆ ಟಫೆಸ್ಟ್ ಡೇ ಆಫ್ ಶೂಟ್ ಏನಾದರೂ ಇತ್ತಾ? ಇತ್ತು ಸರ್, ತುಂಬ ದಿನಗಳು ಮಾಡಿದ್ದೀವಿ ಆ ರೀತಿ. ಒಂದು ಹೀರೋ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾರೆ, ಒಂದು ಫಾಲ್ಸ್ ಮೇಲೆ ಶೂಟ್ ಮಾಡ್ಬೇಕಾರೆ, ಸೊ ಆ ತುದಿಲಿ ನಿಂತಿರಬೇಕು ಈ ಒಂದೊಂದು ಸೀನು. ಸೊ ಅದೊಂದು ನಮಗೆ ಚಾಲೆಂಜ್ ಇತ್ತು ಶೂಟ್ ಮಾಡೋದು.
ಸೊ ಆ ತುದಿಲಿ ಇವನೊಬ್ಬ ನಿಲ್ಲೋದು, ಆಮೇಲೆ ಸೇಫ್ಟಿ ಇಲ್ಲ, ಏನಿಲ್ಲ, ರೋಫ್ ಇಲ್ಲ, ಏನಿಲ್ಲ, ಗಾಳಿ ಫುಲ್ ವಿಂಡ್ ಬೀಸೋದು. ಸೊ ಅವಾಗ ಏನಾರು ಹಾರ್ಕೊಂಡು ಹೋಗಿದ್ರೆ ಅಷ್ಟೇ ನಮ್ಮದು ಪ್ರೊಡ್ಯೂಸರ್ ಕತೆ. ನೀವು ಹಾರ್ಕೊಂಡು ಹೋಗೋರು. ನಾವು ಹಾರ್ಕೊಂಡು ಹೋಗ್ಬೇಕಿತ್ತು. ಸೊ ಆ ಥರ ಇತ್ತು. ಆಮೇಲೆ ಹೀರೋಯಿನ್ದು ಅಷ್ಟೇ, ನದಿ ಮಧ್ಯೆ ಮಲಗಿರೋದು, ಅವಳು ಕೊಚ್ಕೊಂಡು ಹೋಗಿದ್ರೆ ಅಲ್ಲೂ ಮುಗಿತಿತ್ತು. ಸೊ ಆ ಥರ ಹೆವಿ ಚಾಲೆಂಜಿಂಗ್ ಸೀನ್ಗಳು ಇದ್ವು, ಎಲ್ಲ ಟಫ್ ಅನಿಸಿತ್ತು. ಅಂದ್ರೆ ಏನ್ ಗೊತ್ತಾ ಸರ್, ಅಲ್ಲಿ ಪ್ರಾಪರ್ ಇರ್ತಾರಲ್ಲ, ಆ ವಾತಾವರಣ ಗೊತ್ತಿರೋರಲ್ಲ, ಅಂಥವ್ರನ್ನ ಕರ್ಕೊಂಡೋಗಿ ನಾವು ಆ ಪ್ಲೇಸ್ ಅಲ್ಲಿ ಇದು ಮಾಡ್ಕೊಂಡು ಅವ್ರ ಹತ್ರ ಇನ್ಸ್ಟ್ರಕ್ಷನ್ ತಗೊಂಡೇ ಮಾಡಿದ್ದು, ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದೇ ಮಾಡಿದ್ದು. ಸರ್ ಹೇಳಿ. ಮತ್ತೆ ಫಾರೆಸ್ಟ್ ಹತ್ರನೆಲ್ಲ ಅದನ್ನೆಲ್ಲ ಫುಲ್ ಡಾಕ್ಯುಮೆಂಟ್ಸ್. ಬಟ್ ಜನರಲ್ ಆಗಿ ಫಾರೆಸ್ಟ್ ಅಲ್ಲಿ ಅಷ್ಟು ದಿನ ಶೂಟಿಂಗ್ ಪರ್ಮಿಷನ್ ಸಿಗೋಲ್ಲ. ಇಲ್ಲ ಜನರಲ್ ಆಗಿ ಸಿಗಲ್ಲ. ಬಟ್ ಇಂಪ್ಲೇಸ್ ಮೇಲೂ ಕೆಲವು ಮಾಡಿದ್ವಿ ಆ ಥರ. ಸರ್ ನನಗೆ ಸ್ವಲ್ಪ ಸಿನಿಮಾಟೋಗ್ರಫಿ ಪ್ಲಸ್ ಮ್ಯೂಸಿಕ್ ಬಗ್ಗೆ ಸ್ವಲ್ಪ ಆಡಿಯನ್ಸ್ಗೆ ಹೇಳಿ. ಬಿಕಾಸ್ ಎಲ್ಲ ಕಮೆಂಟ್ಸಲ್ಲೂ ಕೂಡ ಅವ್ರಿಗೆ ಅಪ್ರಿಸಿಯೇಷನ್ ತುಂಬಾ ಜಾಸ್ತಿ ಇದೆ ಕ್ಯಾಮ್ರಾ ವರ್ಕ್ ಬಗ್ಗೆ ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ. ಅವರು ಹೊಸಬ್ರು ಅಂತ ಹೇಳಿದ್ರೆ, ಅಂದರೆ ಹೊಸಬ್ರು ಅಂದರೆ ಜನರಲ್ ಆಗಿ ನಾಯಕ ನಾಯಕಿ ಇಬ್ಬರು ಹೊಸಬ್ರು ಇದ್ರೆ ಹೊಸ ಸಿನಿಮಾ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಎಂಟೈರ್ ಟೀಮ್, ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲರೂ ಕೂಡ ಪ್ಲಸ್ ಮ್ಯೂಸಿಕ್ ಎಲ್ಲರೂ ಕೂಡ ಹೊಸಬ್ರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು ಹಂಗಂದರೆ ಅವ್ನು ನನ್ನ ಕ್ಲೋಸ್ ಫ್ರೆಂಡು, ಒಂದು 10-15 ವರ್ಷದಿಂದ ಜೊತೆಲೇ ಇದ್ದೀವಿ. ಸೊ ಒಟ್ಟಿಗೆ ಇರ್ತೀವಿ, ಮಾಡಿಬೇಕಾರೆ ಟೀ ಕುಡಿಬೇಕು, ಜೊತೆಲೇ ಇರೋದು, ಊಟ ತಿಂಡಿ ಮಲಗೋದು. ಸೊ ನಾನು ಇವನು ಕತೆ ಹೇಳಿದಾಗ ಈ ರೀತಿ, ಸೊ ಒಂದು ಲೈನ್ ಫಸ್ಟ್ ಹೇಳಿದಾಗ ಅವನು ಆಯಿತು ಬಸ್ ಮಾಡ್ಬಿಡೋಣ, ಇದನ್ನು ಚೆನ್ನಾಗಿ ಮಾಡೋಣ ಹಂಗಂತ ಹೇಳ್ದ. ಸೊ ನಾನು ಅವನ ಮೇಲೆ ನಂಬಿಕೆ ಇಟ್ಟು ಮಾಡೋಣ ಹಂಗಂತ ಹೇಳ್ದು. ಫಸ್ಟು ನಾನು ಏನು ಒಂದು ಖಂಡಿತ ಕನಸನ್ನ ಅವನು ರಿಯಾಲಿಟಿಗೆ ತಂದು, ಸೊ ಒಂದು ಆ್ಯಡ್ಸಪ್ ಹೇಳಬೇಕು, ಅವನಿಗೆ ಸಖತ್ತಾಗಿ ಮಾಡ್ದೆ. ಸೊ ಇವತ್ತೆಲ್ಲ ಏನು ನೋನ್ ಮಾತಾಡ್ತಾ ಇದ್ದೀರಾ ಅಂದರೆ ಅದು ನಮ್ಮ DOP ರಾಜು ಬಗ್ಗೆನೇ. ಎಲ್ಲರೂ ಟೀಸರ್ ಟ್ರೈಲರ್ ನೋಡಿದವರು. ಸೊ ತುಂಬ ಖುಷಿ ಆಯಿತು ನಮಗೆ. ಆ ನೇಚರ್ ಏನು ಸಪೋರ್ಟ್ ಮಾಡ್ತೋ ಅದೇ ರೀತಿಯೇ ಇವನು ಮಾಡಿಕೊಟ್ಟ. ಸೊ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೂ ಅದು ಅಷ್ಟೇ. ಸೊ ಈ ಸಿನಿಮಾದ ಸಾಂಗ್ಸ್ ಎಲ್ಲ ಇಲ್ಲ. ಸೊ ಒಂದು ಪ್ರಮೋಷನ್ ಸಾಂಗ್ ಇದೆ, ಅದು ನಾಳೆ ಬರ್ಬೋದು. ಒಂದು ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂರ್ಸೋ ಥಿಯೇಟ್ರಲ್ಲಿ ಮ್ಯೂಸಿಕ್ಕೇ ಅಲ್ವಾ ಸರ್. ಸೊ ಆ ಮ್ಯೂಸಿಕ್ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮಹಾರಾಜ್ ಅಂತ ಅವ್ರ ಹೆಸರು, ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ತುಂಬ ಇಷ್ಟ. ಅಂದರೆ ಈಗ DOP ಬಗ್ಗೆ ಏನು ಮಾತಾಡ್ತಿದ್ರು ಎಲ್ಲರೂ, ಸಿನಿಮಾ ಮುಗ್ದಾದ್ಮೇಲೆ ಆ ಮ್ಯೂಸಿಕ್ ಬಗ್ಗೆನೂ ಹಂಗೆ ಮಾತಾಡ್ತಾರೆ. ಸೊ ಎರಡೂ ನನಗೆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗೆ ಈಗ. ಸೊ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕ್. ನಾವು ಅದೇ ಇನ್ನೊಂದು ಹೇಳ್ತೀನಿ ನಾನು DOP ಬಗ್ಗೆ. ನಮ್ಮ ಮನೆಗೆ ಕರ್ಕೊಬಂದಾಗ ಇವರೇ ಸರ್ ಕ್ಯಾಮರಾಮೇನ ಅಂತೇಳಿ. ನನಗೆ ನಂಬಲಿಕ್ಕೆ ಆಗಲಿಲ್ಲ, ಈ ಮನುಷ್ಯ ಇಷ್ಟು ಕೆಲಸ ಮಾಡ್ತಾನ ಅಂತ. ನಾನು ಕೇಳೇಬಿಟ್ಟೆ ಅವ್ರ ಹತ್ರ, ಏನು ಸರ್ ಅವ್ರು ಇಷ್ಟು ಕೆಲಸ ಮಾಡೋಕ್ಕಾಗತ್ತಾ ಅವ್ರಿಗೆ ಇಷ್ಟೊಂದು ಅಂತ. ನೋಡಿದ್ರೆ ಆಮೇಲೆ ಫಿಲಮ್ ನೋಡಿದ್ಮೇಲೆ ನಮಗೆ ಅನಿಸ್ಬಿಡ್ತು, ನಾನು ಯಾಕೆ ಕ್ವಶನ್ ಮಾಡಿದೆ ನನಗೆ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲಸನೇ ತೋರಿಸುತ್ತೆ ಅವರಿಗೆ. ಆದ್ರೆ ಮನುಷ್ಯ ಮಾತ್ರ ಸೈಲೆಂಟ್ ಆಗಿರ್ತಾರೆ. ಮನುಷ್ಯ ಏನು ಕೊಚ್ಚುಕೊಳ್ಳೋದು ಮಾಡೋದು ಆ ಥರ ಇಲ್ಲ. ಬಟ್ ಕೆಲಸದಲ್ಲಿ ತೋರಿಸಿದ್ದಾರೆ, ಅದು ತುಂಬ ನಮಗೆ ಹಾರ್ಟ್ಲಿ ಅವರಿಗೆ ವೆಲ್ಕಮ್ ಹೇಳ್ತೀನಿ ನಾನು. ಅಂದರೆ ಸರ್ ಟೀಮ್ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲರೂ ಅಷ್ಟೇ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಸರ್. ಈಗ ನೀವು ಟ್ರೇಲರ್ ನೋಡ್ತಾ ಈಗ ನೀವು ಕ್ವಾಲಿಟಿ ಅಂದ್ರಲ್ಲ, ಆ ಕ್ವಾಲಿಟಿಲಿ ಎಲ್ಲ ಇನ್ವಾಲ್ವ್ ಆಗುತ್ತೆ. ಸೌಂಡ್ ಆಗಲಿ, ವಿಜುವಲ್ ಟ್ರೀಟ್ ಆಗಲಿ, ಎಡಿಟಿಂಗ್ ಆಗಲಿ, ಅಥವಾ ಕತೆ ಆಗಲಿ, ನರೇಷನ್ ಆಗಲಿ. ಸೊ ಎಲ್ಲ ವಿಚಾರದಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಾಜು ಅವ್ರ ಕ್ಯಾಮ್ರಾ ವರ್ಕ್ ಅಂತೂ ಅವ್ರು ವಿಜುವಲ್ ಟ್ರೀಟ್ನೇ ಕೊಟ್ಟಿದ್ದಾರೆ. ಅವರು ನೀವು ಯಾವುದೇ ಸೀನನ್ನ ನೋಡ್ತಾ ಇದ್ರು ಇದು ಒಂದು ಹೊಸದೇ ಅನಿಸುತ್ತೆ. ಗಾರ್ಡನ್ ಎಲ್ಲರೂ ನೋಡಿದ್ದಾರೆ, ಆದರೆ ಈ ರೀತಿ ಯಾರೂ ನೋಡಿಲ್ಲ. ಸೊ ಆ ರೀತಿ ರಾಜು ಅವ್ರು ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಈ ಟ್ರೈಲರ್ ಮ್ಯೂಸಿಕ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ, ಇಟ್ಸ್ ಕಂಪ್ಲೀಟ್ಲಿ ಅವರು ಈ ಕಾಡಿಗೆ, ಈ ಥೀಮ್ಗೆ ಏನು ಬೇಕೋ ಅದನ್ನು ಜಸ್ಟಿಫೈ ಮಾಡಿದ್ದಾರೆ ಅಂತ ಹೇಳ್ತೀನಿ. ಡೈರೆಕ್ಷನ್ನು, ಕತೆ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಾವು. ಸೊ ಎಲ್ಲರೂ ಅವ್ರವ್ರ ಕಡೆಯಿಂದ. ಆಮೇಲೆ ನೀವು ಯಾವುದೇ ಶಾರ್ಟ್ಸ್ಗಳಾಗಲಿ, ಅದ್ರದ್ದು ಕಲರ್ ಗ್ರೇಡಿಂಗ್ ಆಗಲಿ, ಅದನ್ನು ಪ್ರಜ್ವಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದಾಗ ಡೈಲಾಗ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಈಗಲೂ ನೀವು ಡೈಲಾಗ್ಸ್ ಬಗ್ಗೆ 4-5 ಹೇಳಿದ್ರಿ, ಅದನ್ನು ಕಾರ್ತಿಕ್ ಭಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಡೀ ಟೀಮ್ ಅವರು ಒಟ್ಟಿಗೆ ಸೇರಿ ಒಂದು ಮಾಡಿರುವಂಥ ಸಿನಿಮಾ ಇದು. ಸೈನ್ಸ್ ವೇರ್ ಸೈನ್ಸ್ ಅಂಡ್ ಆಧ್ಯಾತ್ಮ ಸ್ಟಾರ್ಟೆಡ್ ಅಂತ ನೀವು ಡೈಲಾಗ್ ಇದೆ. ಯಾವಾಗ ವಿಜ್ಞಾನ ಮುಗಿಯುತ್ತೆ ಅಲ್ಲಿ ಆಧ್ಯಾತ್ಮತೆ ಸ್ಟಾರ್ಟ್ ಆಗುತ್ತೆ ಅಂತ. ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಇದು ಔಟ್ ಆಫ್ ದಿ ಬಾಕ್ಸ್ ನನಗೆ ನಡೀತಿರೋದು, ಈ ಥರ ಕನ್ಫ್ಯೂಸ್ಡ್ ಸ್ಟೇಟ್ ಏನಾದರೂ ಫೇಸ್ ಮಾಡಿದ್ದೀರಾ? ಸರ್ ಪ್ರತಿ ಕ್ಷಣನೂ ಇರುತ್ತೆ ಸರ್. ಈಗ 5 ಸೆಕೆಂಡ್ ಆದಮೇಲೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಆದರೆ ಎಲ್ಲರೂ ಪ್ಲಾನಿಂಗ್ಸ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಗಾಡ್ಸ್ ಪ್ಲಾನಿಂಗ್ಸ್ ಆಲ್ವೇಸ್ ಪರ್ಫೆಕ್ಟ್ ನಿಮಗೆ. ಅಂದರೆ ನೀವೇನು ಪ್ಲಾನ್ ಮಾಡ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚಾಗಿ ಅವ್ನು ಮಾಡಿರ್ತಾನೆ. ಸೊ ಈಗ ನಾನು ಹೇಳ್ತೀವಿ, ಈಗ 30% ಸಿನಿಮಾ ರಿಲೀಸು. ಸೊ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋದು ಸೈನ್ಸು, ಅದು ಹಿಟ್ಟಾಗುತ್ತೋ ಇಲ್ಲೋ ಅನ್ನೋದೇ ಆಧ್ಯಾತ್ಮ. ತುಂಬಾ ಕ್ಲೀನ್ ಆಗಿದೆ ಸರ್. ನೀವು ಯಾವಾಗಾದ್ರೂ ಫೇಸ್ ಮಾಡಿದ್ರ ಆಧ್ಯಾತ್ಮದ ಅರಿವು ನಿಮ್ಗಾಗಿದ್ದು? ಇಲ್ಲ ಸರ್, ಆ ಥರ ಏನು ಅನ್ಸಲ್ಲ. ನಾರ್ಮಲ್ ಲೈಫ್ ನಾರ್ಮಲ್ ಲೈಫ್, ಒಳ್ಳೆಯ ಜೀವನ.
ಎಸ್ ಸರ್, ಈ ಥರದ ಸಿನಿಮಾಗಳಿಗೆ OTT ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ಎಲ್ರಿಗೂ ಅಕ್ಸೆಪ್ಟೆನ್ಸ್ ಇದೆ. ಎಲ್ಲ ಭಾಗದ ಜನರು ಕೂಡ ಈ ಥರದ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಆಗಲೇ ಬೇರೆ ಯಾವುದಾದ್ರೂ OTT ಪ್ಲಾಟ್ಫಾರ್ಮ್ ಮಾತುಕತೆ ನಡೀತಾ ಇದೆ, ಅಪ್ರೋಚ್ ಬಂದಿತ್ತ? ಅಪ್ರೋಚ್ ಮಾಡಿದ್ವಿ, ಖಂಡಿತ OTT ಬರುತ್ತೆ. ಅಲ್ಲ ಆಬ್ವಿಯಸ್ಲಿ, ಯಾಕಂದ್ರೆ ಥಿಯೇಟರ್ಗೂ ಮುಂಚೆ ಕೇಳಿರ್ತಾರೆ ಥಿಯೇಟರ್ ಬರುತ್ತೆ, ಬಟ್ ಅದಕ್ಕಿಂತನೂ ಮುಂಚೆನೆ ಕೊಡಿ ಅಂತ. ಆ ಥರದ್ದು ಏನಾದ್ರು ಬಂತ ಅಂತ? ಏನು ಬಂದಿದೆ, ಅದೇ ಪ್ರೊಡ್ಯೂಸರ್ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ರಿಲೀಸ್ ಆದ್ಮೇಲೆ OTT ಮಾತುಕತೆ ಫೈನಲ್ ಮಾಡ್ತೀವಿ. ಎಸ್ ಸರ್. ಸೊ ಏನ್ ಹೇಳ್ತೀರಾ ಆಡಿಯನ್ಸ್ಗೆ 31st? ಅವ್ರಂತರೂ ಹೇಳಿದ್ರು ಏನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ಬೇಕು ಅಂದ್ರೆ ಏನೋ ಬೇಡ, ಸುಮ್ನೆ ಆರಾಮಾಗಿ ಬನ್ನಿ ಅಂತ ಹೇಳ್ತಾರೆ. ಆರಾಮಾಗಿ ಬನ್ನಿ, ಒಂದು ಹೊಸ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೀವಿ ಸರ್. ಆರಾಮಾಗಿ ಬನ್ನಿ, ಒಂದು ಕಿಕ್ ಹೊಸಬ್ರು ಅನ್ನೋದರ ಥೀಮ್ ಇಟ್ಕೊಂಡು ಬರ್ಬೇಡ್ರಿ. ಹೊಸಬ್ರು ಏನ್ ಮಾಡಿದ್ರು ಇಲ್ಲ, ಟ್ರೇಲರ್ ನೋಡಿದ ತಕ್ಷಣ ಅದನ್ನ ಬಿಟ್ಬಿಟ್ಟಿದ್ದಾರೆ ಸರ್ ಇವ್ರು, ಹೊಸಬ್ರಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಆ ಥೀಮ್ ಇದ್ರೆ ಗೊತ್ತಾಗತ್ತಲ್ವಾ? ಈಗ ಬಂದ್ ನೋಡ್ರಿ, ಆಮೇಲೆ ಮಾತಾಡಿ, ನಾವು ಅಷ್ಟೇ ಹೇಳೋದು. ನಾನೇನು ಹೇಳ್ತೀನಿ ಅಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಥಿಯೇಟ್ರಿಗೆ ಬಂದರೆ. ಯಾಕೆ ಅಂದರೆ ನಾವು ಈ ಸಿನಿಮಾನ ತುಂಬ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವೆಲ್ಲ ಕಂಟೆಂಟ್ನು ರೆಡಿ ಮಾಡಿರೋದು. ಏನಕ್ಕೆ ಅಂದರೆ ನೀವು ಮೊಬೈಲಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ, ಸರೌಂಡಿಂಗ್ಸಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ, ದೊಡ್ಡ ಸ್ಕ್ರೀನಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಎಲ್ಲರೂ ಕಾಡಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಜರ್ನಿನೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಎಸ್, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ. ಸಿನಿಮಾಗೆ ಟ್ರೇಲರ್ಗೆ ಸಿಕ್ಕಂತಹ ಒಂದು ದೊಡ್ಡ ಪ್ರಶಂಸೆ ಥಿಯೇಟ್ರಲ್ಲೂ ಕೂಡ ಸಿಗಲಿ. ಒಂದು ದೊಡ್ಡ ಯಶಸ್ಸು ನಿಮ್ದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.